ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯದ ಆಶಾ ಕಾರ್ಯಕರ್ತೆಯರ ರಾಜ್ಯ ಮಟ್ಟದ ಅನಿರ್ದಿಷ್ಟ ಹೋರಾಟವನ್ನು 7ನೇ ತಾರೀಕು 2025ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಆಶಾ ಕಾರ್ಯಕರ್ತೆಯರ ರಾಜ್ಯ ಖಜಾಂಚಿ ಸಂಧ್ಯಾ ಬಿಎಸ್ ರವರು ಮೈಸೂರಿನ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು. ರಾಜ್ಯ ಖಜಾಂಚಿ ಸಂಧ್ಯಾ ಬಿಎಸ್ ಮಾತನಾಡಿ, ಆಶಾ ಕಾರ್ಯಕರ್ತೆಯರು ಹಗಲಿರುಳು ಬಡ ಜನರಿಗೆ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಿಕೊಡಲು ಆರೋಗ್ಯ ಇಲಾಖೆಯಲ್ಲಿ ಪರಿಶೀಲಿಸುತ್ತಿರುವುದು. ರಾಜ್ಯದಲ್ಲಿ ಸುಮಾರು 42,000 ಆಶಾ ಕಾರ್ಯಕರ್ತೆಯರು ಮಹತ್ತರವಾದ ಕೆಲಸಗಳನ್ನು ನಿರ್ವಹಿಸುತ್ತಿದ್ದಾರೆ. ಹಳ್ಳಿ ಮತ್ತು ನಗರದ ಬೀರು ಮಟ್ಟದಲ್ಲಿ ಕೆಲಸ ನಿರ್ವಹಿಸಿ ಸಮಗ್ರ ಅಭಿವೃದ್ಧಿ ಕುರಿತು ಸಮಾಜದ ಆರೋಗ್ಯಕರ ಬದಲಾವಣೆಗೆ ಮಹತ್ವ ಪಾತ್ರವನ್ನು ವಹಿಸುತ್ತಿದ್ದಾರೆ. ಹಾಗೆಯೇ ಕೋವಿಡ್-19 ಸಂದರ್ಭದಲ್ಲಿ ಈ ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ತಮ್ಮ ಜೀವದ ಹಂಗು ತೊರೆದು ಸೇವೆ ಸಲ್ಲಿಸಿರುವುದು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹಿಡಿದು ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಹಾಯಕ ಬಡ ಮಹಿಳೆಯರು, ವಿಧವೆಯರು, ವಿಚ್ಛೇದಿತರು ಆಶಾಗಳನ್ನಾಗಿ ನೇಮಕ ಮಾಡಿಕೊಂಡು ಅವರನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿಸುತ್ತಿದ್ದಾರೆ ಎಂಬುದು ಸರ್ಕಾರದ ಘೋಷಣೆಯಾಗಿದೆ ಎಂದು ತಿಳಿಸಿದರು. ಈ ಕೂಡಲೇ ನಮ್ಮ ಹಕ್ಕು ಬೇಡಿಕೆಗಳನ್ನು ಈಡೇರಿಸದೆ ಹೋದಲ್ಲಿ ಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾಧ್ಯಕ್ಷೆ ಭಾಗ್ಯ, ಉಪಾಧ್ಯಕ್ಷೆ ಮಣಿಲ್, ಕಾರ್ಯದರ್ಶಿ ಮಂಜುಳಾ, ಸುನೀತಾ, ಕೋಮಲ್ ಹಾಜರಿದ್ದರು. ಟಿಎಸ್ ಶಶಿಕಾಂತ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಮೈಸೂರು. ಬಡ ಜನರ ಆರೋಗ್ಯಕ್ಕೋಸ್ಕರ ಶ್ರಮಿಸ್ತಾ ಇರುವಂತ ಗೌರವಧನಕ್ಕೆ ದುಡಿತಾ ಇರುವಂತ ಕಾರ್ಯಕರ್ತೆಯರು ಕರ್ನಾಟಕದಲ್ಲಿ ಸುಮಾರು 42,000 ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರಿದ್ದಾರೆ. ಇವರು ಕಳೆದ 15 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿದ್ದಾರೆ. ಹಾಗೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಇವರ ಸೇವಾ ಕಾರ್ಯವನ್ನು ಗುರುತಿಸಿ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಹೇಳಿ ಶ್ಲಾಘಿಸಿದೆ. ಅಂದ್ರೆ ಮುಂಚೂಣಿಯ ನಾಯಕರು ಅಂತ ಹೇಳಿ ಈ ರೀತಿ ದೇಶದಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅಂದ್ರೆ ಇವರಿಗೆ ಹೋರಾಟದ ಪರಿಣಾಮವಾಗಿ ನಿಶ್ಚಿತ ಗೌರವಧನ ಅಂತ 5,000 ಸಿಗ್ತಾ ಇದೆ. ಹಾಗೆ ಅವ್ರಿಗೇನು ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರೋತ್ಸಾಹಧನವನ್ನು ಕೂಡ ನೀಡಲಾಗಿದೆ. ಆದರೆ ಕಳೆದ 8-9 ವರ್ಷಗಳಿಂದ ಸಮಸ್ಯೆಗಳೇನಾಗಿದೆ ಅಂದ್ರೆ ಈ ಪ್ರೋತ್ಸಾಹಧನ ವಿತರಣೆ ಮಾಡೋದ್ರಲ್ಲಿ ಒಂದು ಆಶಾ ಸಾಫ್ಟ್ ಅಂದ್ರೆ ಆಶಾ ನಿಧಿ ಅಂತ ಹೇಳಿ ಒಂದು ಪೋರ್ಟಲ್ ಅನ್ನು ರಚನೆ ಮಾಡಿ ಅದರಲ್ಲಿ ಫೀಡ್ ಮಾಡಿ ಅದರ ಆಧಾರದಲ್ಲಿ ಇವರಿಗೆ ಈ ಪ್ರೋತ್ಸಾಹಧನ ನೀಡ್ತಾ ಇದ್ದಾರೆ. ಇದರಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಈ ಸಮಸ್ಯೆಯನ್ನು ಕಳೆದ 8-9 ವರ್ಷಗಳಿಂದ ಅವರು ಎದುರಿಸ್ತಾ ಇದ್ದಾರೆ. ಈ 8-9 ವರ್ಷಗಳಲ್ಲಿ ಇಲಾಖೆ ಜೊತೆ 100 ಸಭೆಗಳು ನಡೆದಿವೆ. ಹಾಗೆ ನಿಮ್ಮ ಗಮನಕ್ಕೆ ಇನ್ನೊಂದು ನಾನು ತರಲಿಕ್ಕೆ ಇಷ್ಟಪಡ್ತೀನಿ. ಕಳೆದ ವರ್ಷ ಫೆಬ್ರವರಿ 13-14 2 ದಿನಗಳ ಕಾಲ ಇಡೀ ರಾಜ್ಯದಿಂದ ಆಶಾ ಕಾರ್ಯಕರ್ತೆಯರು ಬಂದು ಬೆಂಗಳೂರಲ್ಲಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಪ್ರಾರಂಭಿಸಿದರು. ನಮ್ಮ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ನೇತೃತ್ವದಲ್ಲಿ ಆವಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನನ್ನ ಮೇಲೆ ನಂಬಿಕೆ ಇದ್ರೆ ನನ್ನ ನಂಬಿ ನಿಮ್ಮ ಬೇಡಿಕೆ ಈ ರೀತಿ ಭರವಸೆ ನೀಡಿ 11 ತಿಂಗಳೇ ಆಯಿತು. ಈ 11 ತಿಂಗಳಲ್ಲಿ ಮಾನ್ಯ ಆರೋಗ್ಯ ಸಚಿವರು ಇದ್ದು ಹಾಗೆ NHMನ ಕಮಿಷನರ್ ಎಲ್ಲ ಇದ್ದು ಒಂದು 15 ಸಭೆಗಳು ನಡೆದಿದೆ. ಈ ಸಭೆಗೆ ಇಲ್ಲಿಯ ಜಿಲ್ಲಾ ಪ್ರಮುಖರು ಕೂಡ ಅಂದ್ರೆ ನಮ್ಮ ನಾಯಕರು ಕೂಡ ಅಲ್ಲಿ ಆಗಮಿಸಿದ್ದಾರೆ. ಅಂದ್ರೆ ಈ ಸಭೆಗಳಲ್ಲಿ ಸಮಸ್ಯೆಗಳು ಬಗೆಹರಿದಿಲ್ಲ. ಅಂದ್ರೆ ಏನಿದೆ ಆಶಾ ಪೋರ್ಟಲಿಂದ ಈ ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಪ್ರತಿಯೊಂದು ಪ್ರೋತ್ಸಾಹಧನದ ಇದನ್ನು ಕೂಡ ಇದರಲ್ಲಿ ಫೀಡ್ ಮಾಡಿ ಅದಕ್ಕೆ ಅನುಗುಣವಾಗಿ ಬರಬೇಕು. ಅಂದ್ರೆ ಇವರು ದುಡಿದದ್ದಕ್ಕೆ ತಕ್ಕಂತೆ ಇವರಿಗೆ ಪ್ರೋತ್ಸಾಹಧನ ಬರ್ತಾ ಇದೆ. ಹಾಗೆ ಕಳೆದ ಒಂದು 2-3 ತಿಂಗಳಿಂದ ಈ ಪ್ರೋತ್ಸಾಹಧನ ಬರೋದು ಬಾಕಿ ಇದೆ. ಈ ರೀತಿ ಅವರ ಸಮಸ್ಯೆಗಳು 108. ಅದರಿಂದ ನಾವಿಲ್ಲಿ ಕೇಳ್ತಾ ಇರೋದು ಇವರಿಗೆ 15,000 ಗೌರವಧನ ಅಂದ್ರೆ ಪ್ರೋತ್ಸಾಹಧನ, ಗೌರವಧನ ಎಲ್ಲ ಸೇರಿಸಿ 15,000 ನಿಶ್ಚಿತ ಗೌರವಧನ ನೀವು ಕೊಡಬೇಕು ಅಂತ ಹೇಳಿ. ಹಾಗೆ ಇನ್ನು 5 ಗ್ಯಾರಂಟಿಗಳ ಜೊತೆ ಭರವಸೆ ನೀಡಿರೋದು ನೆನಪಿರ್ಬೋದು. ಆಶಾ ಕಾರ್ಯಕರ್ತೆಯರಿಗೆ 3,000 ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ ಅದೆಲ್ಲವೂ ಸೇರಿಸಿ ನೀವು 15,000 ಕೊಡಿ. 5,000 ಈಗಾಗಲೇ ಕೊಡ್ತಾ ಇರುವ ನಿಶ್ಚಿತ ಗೌರವಧನ, 3,000 ಭರವಸೆಗಳು, ಹಾಗೆ 7,000 ಪ್ರೋತ್ಸಾಹಧನ ತೀರ್ಥತೆಯನ್ನು ಇದನ್ನೆಲ್ಲ ಸೇರಿಸಿ 15,000 ಕೊಡಿ. ಯಾಕಂದ್ರೆ ಇವತ್ತು ಗಮನಿಸಿ ನೀವು ಬೆಲೆ ಎಷ್ಟು ತೀವ್ರವಾಗಿ ಆಗ್ತಾ ಇದೆ. ಹಾಗೆ
ಕೇಂದ್ರ ಸರ್ಕಾರದ ಯೋಜನೆ. ಕೇಂದ್ರ ಸರ್ಕಾರನೂ ಕೂಡ ಈಗ ಯಾವುದೇ ಒಂದು ಪ್ರೋತ್ಸಾಹಧನಕ್ಕೆ ಕಳೆದ 15 ವರ್ಷದಲ್ಲಿ ಈ ಕಾಂಪೊನೆಂಟ್ಗಳಿಗೆ ಹೆಚ್ಚು ಮಾಡಿಲ್ಲ. ಈ ರೀತಿ ಅನೇಕ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಇದು ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಅಥವಾ ಆಸ್ಪತ್ರೆಗಳಲ್ಲಿ ಪತ್ರಿಕಾಭವನದಲ್ಲಿ ನಮ್ಮ ಹೋರಾಟದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ವಿ. ಅಲ್ಲಿಗೆ ಇಲ್ಲಿ ಎತ್ತಿರುವಂಥ ಟಿವಿ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮಗಳಿಗೆ ನನ್ನ ಹಾಗೂ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ನಮ್ಮ ಜಿಲ್ಲೆಯ ರಾಜ್ಯದ ಖಜಾನ್ಸಿಯಾದ ನಮ್ಮ ಸಂಧ್ಯಗಳನ್ನು ಕೂಡ ಆಗಮಿಸಿದ್ದಾರೆ. AUTUಸಿಂದ ಅವರು ಕೂಡ ನಮ್ಮ ಸಂಘದ ಪರವಾಗಿ, ನಮ್ಮ ಆಶಾ ಕಾರ್ಯಕರ್ತರ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜಿಲ್ಲೆಯ ಅಧ್ಯಕ್ಷ, ಮೈಸೂರು ಜಿಲ್ಲೆಯ ಅಧ್ಯಕ್ಷರಾದ ಭಾಗ್ಯ ಅವರಿಗೂ ಕೂಡ ನನ್ನ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜಿಲ್ಲೆಯ ಕಾರ್ಯದರ್ಶಿ ಮಂಜುಳಾ ಅವರು ಬಂದಿಲ್ಲ, ಅವ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಹಿಳಾ ಉಪಾಧ್ಯಕ್ಷರು ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಗರ ಜಂಟಿ ಕಾರ್ಯದರ್ಶಿ ಸುನೀತಾ, ನಗರ ಕಾರ್ಯದರ್ಶಿ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜಿಲ್ಲಾ